ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಮ್ಮನೆ ಚಿಮ್ನಿನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ನಾನು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಯಾವ ಲಿಕ್ವಿಡ್ ಹಾಕ್ತೆ, ಯಾವುದು ಸಾಲ್ಟ್ ಹಾಕ್ತೆ ನಾನು ಈ ಒಂದು ಚಿಮ್ನಿನ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಾಗಿದೆ. ಈ ಒಂದು ಚಿಮ್ನಿದು ಫಿಲ್ಟ್ರ್ ಏನಿದೆ ಅದು ಎಷ್ಟು ಗಲೀಜಾಗಿದೆ ಅಂತ ನೋಡ್ತಾ ಇರ್ಬೋದು. ಸೊ ಇದನ್ನೆಲ್ಲ ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗಲ್ಲ ಸ್ಕ್ರಬ್ಬಲ್ಲೆಲ್ಲ ಅಥವಾ ವಿಮ್ ಜೆಲಲ್ಲೆಲ್ಲ ವಾಶ್ ಮಾಡೋಕ್ಕಾಗಲ್ಲ. ಸೊ ಸರ್ವಿಸ್ ಅವ್ರನ್ನ ಕರೆಸಿದ್ರೆ 1500 ಪೇ ಮಾಡಲೇಬೇಕು. ಸೊ ಅದ್ರ ಬದಲು ಮನೆಯಲ್ಲೇ ತುಂಬ ಈಸಿಯಾಗಿ ಯಾವ ರೀತಿ ಈ ಫಿಲ್ಟ್ರನ್ನ ಕ್ಲೀನ್ ಮಾಡ್ಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಹಾಗೆ ಇಲ್ಲಿ ಚಿಮ್ನಿದು ಮೋಟ್ರ್ ಏನಿದೆ ಅದ್ರ ಮೇಲೂ ಜಿಡ್ಡೆಲ್ಲ ಕಟ್ಟಿತ್ತು. ಸೊ ಅದಕ್ಕೂ ಒಂದು ಸ್ಪ್ರೇನ ಯೂಸ್ ಮಾಡಿ ನಾನು ವಾಶ್ ಮಾಡಿಕೊಂಡೆ. ಸೊ ಆ ಒಂದು ವಿಡಿಯೋನ ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಸೊ ಅದನ್ನು ಯಾವ ರೀತಿ ಕ್ಲೀನ್ ಮಾಡಿದೆ, ಯಾವ ಸ್ಪ್ರೇ ಯೂಸ್ ಮಾಡಿದೆ, ಅದಕ್ಕೆ ನಂತರ ಚಿಮ್ನಿ ತೊಳೆಯೋಕ್ಕೆ ಯಾವ ಸಾಲ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನಂತರ ಫಸ್ಟ್ ಇಲ್ಲಿ ನಾನು ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಕುದಿಯೋ ನೀರು ಬೇಕು, ಹಾಗಾಗಿ ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಸಾಲ್ಟಿಂದನೇ ನಾನು ಆ ಫಿಲ್ಟರ್ನ ಕ್ಲೀನ್ ಮಾಡೋದು. ತುಂಬ ಬೇಗನೆ ತುಂಬಾ ಈಸಿಯಾಗಿ ಆ ಫಿಲ್ಟ್ರ್ ಕ್ಲೀನ್ ಮಾಡ್ಕೊಬೋದು. ಎಷ್ಟೇ ಆಯಿಲ್ ಕಲೆಕ್ಟ್ ಆಗಿದ್ರು ಅದರಲ್ಲಿ ಬೇಗನೆ ಈ ಒಂದು ಸಾಲ್ಟಿಂದ ನಾವು ಆ ಒಂದು ಫಿಲ್ಟರ್ನ ನಾವು ಕ್ಲೀನ್ ಮಾಡ್ಕೊಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಕಾಸ್ಟಿಕ್ ಸೋಡಾ. ಫಿಲ್ಟ್ರನ್ನ ತುಂಬಾ ಈಸಿಯಾಗಿ ಕ್ಲೀನ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಿರೋದು ಬಂದು ಈ ಒಂದು ಬ್ರ್ಯಾಂಡ್ ಕಾಸ್ಟಿಕ್ ಸೋಡಾನ ಯೂಸ್ ಮಾಡ್ತೀನಿ. ನಾನು ಚಿಮ್ನಿ ಹಾಕ್ಸ್ದಾಗಿಂದನೂ ಅಷ್ಟೇ ನಾನು ಈ ಒಂದು ಸಾಲ್ಟಲ್ಲೇ ನಾನು ಈ ಒಂದು ಕಾಸ್ಟಿಕ್ ಸೋಡಾದಲ್ಲೇ ನಾನು ಚಿಮ್ನಿ ಫಿಲ್ಟರ್ ಏನಿದೆ ಅದನ್ನು ಯೂಸ್ ಮಾಡೋದು. ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಕಮೆಂಟಲ್ಲಿ ಲಿಂಕ್ನಾಗ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಂತರ ಇಲ್ಲಿ ನಾನು 2 ಕೈಗೂ ಸಹ ಗ್ಲೌಸ್ನ ಹಾಕಿದ್ದೀನಿ. ಸೊ ತುಂಬಾ ಕೆಮಿಕಲ್ ಇರೋದ್ರಿಂದ ಅದು ನಾವು ತುಂಬ ಕೇರ್ಫುಲ್ಲಾಗಿರಬೇಕು. 2 ಕೈಗೂ ಸಹ ಗ್ಲೌಸ್ ಹಾಕಿದ್ದೀನಿ. ನಂತರ ನಾನು ಫೇಸಿಗೆ ಮಾಸ್ಕ್ ಹಾಕಿದ್ದೀನಿ. ಸೊ ನಂತರ ಅಲ್ಲಿ ಕುದಿಬೇಕು, ಚೆನ್ನಾಗಿ ಕುದಿಯೋ ನೀರಾಗಬೇಕು. ಸೊ ಸುಮ್ಮನೆ ಕಾಯ್ದಿರೋ ನೀರಾದರೆ ಅದನ್ನು ವಾಶ್ ಮಾಡೋಕ್ಕೆ ಅಷ್ಟು ಈಸಿ ಆಗೋಲ್ಲ. ಸೊ ಚೆನ್ನಾಗಿ ಕುದಿಬೇಕು, ಮೇಯ್ನಾಗಿ ನೀರು ಚೆನ್ನಾಗಿ ಕುದಿಬೇಕು. ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಸ್ಕ್ವೇರ್ ಟೈಪ್ ಇರೋದು ಟ್ರೈನ ಇಟ್ಟಿದ್ದೀನಿ. ಅದಕ್ಕೆ 2 ಫಿಲ್ಟರ್ ಏನಿದೆ ಚಿಮ್ನಿದು, ಸೊ ಅದನ್ನು ಇಟ್ಟಿದ್ದೀನಿ. ಇದನ್ನು ನಾನು ಸಿಂಕಲ್ಲೂ ಸಹ ವಾಶ್ ಮಾಡ್ಬೋದು. ನಾನು ಆದರೆ ಯಾವತ್ತೇ ಸಿಂಕಲ್ಲಿ ವಾಶ್ ಮಾಡಿಲ್ಲ. ಸೊ ನಾನು ಈ ಥರ ಒಂದು ಟ್ರೈಯಲ್ಲೇ ಸಹ ನಾನು ಫಿಲ್ಟರ್ನ ಕ್ಲೀನ್ ಮಾಡ್ಕೊಳ್ಳೋದು. ನಂತರ ಇಲ್ಲಿ ನೋಡ್ತಾ ಇರ್ಬೋದು, 2 ಫಿಲ್ಟರ್ ಮೇಲೂ ಸಹ ಕಾಸ್ಟಿಕ್ ಸೋಡಾನ ಅಪ್ಲೈ ಮಾಡಿದ್ದೀನಿ. ಎಲ್ಲಂತೂ 2ಕ್ಕೂ ಸಹ ಕಾಸ್ಟಿಕ್ ಸೋಡಾನ ಹಾಕಿ, ನಂತರ ಇಲ್ಲಿ ನೀರು ಏನು ಕುದೀತಿದೆಯೋ ಅದನ್ನು 2 ಮೇಲೂ ಸಹ 2 ಫಿಲ್ಟರ್ ಮೇಲೂ ಸಹ ನೀರನ್ನ ಹಾಕಬೇಕು. ನೋಡ್ತಾ ಇರ್ಬೋದು ನೀವು, ಆ ಹೊಗೆ ಅನ್ನೋದು ಏನು ಬರ್ತಿದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ, ಅದು ತುಂಬ ಕೆಮಿಕಲ್ ಆಗಿರುತ್ತೆ, ಘಾಟಾಗಿರುತ್ತೆ. ಸೊ ಹಾಗಾಗಿ ಮಾಸ್ಕ್ನ ಹಾಕಿರಬೇಕು ಅಂತ ಹೇಳಿದ್ದು ನಾನು. ಒಂದು ಘಾಟ್ ಬರುತ್ತೆ. ಸೊ ಹಾಗಾಗಿ ಮಾಸ್ಕ್ ಹಾಕಿರ್ರಿ. ನಂತರ ಇಲ್ಲಿ 2 ಸೆಕ್ಷನ್ ಮೇಲೂ ಸಹ ನಾನು ನೀರೇನು ಚೆನ್ನಾಗಿ ಕುದಿಯೋ ನೀರನ್ನ ಕಾಯಿಸ್ಕೊಂಡಿದ್ನೋ ಅದನ್ನು ಹಾಕಿ, ನಂತರ ಇಲ್ಲಿ ನಾನೊಂದು ಕಡ್ಡಿ ಅಥವಾ ಚಾಕು ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ 2 ಸಹ ಈ ರೀತಿ ಬಿಸಿನೀರನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಆ ನೀರಲ್ಲೇ ಈ ರೀತಿ ಮಾಡಬೇಕು. ಸೊ ಆ ಫಿಲ್ಟರ್ ಏನಿದೆ ಅದರಲ್ಲಿರೋ ಆಯಿಲೆಲ್ಲ ಚೆನ್ನಾಗಿ ಬಿಡುತ್ತೆ. ಸೊ ಈ ರೀತಿ ಮಾಡ್ಕೊಳೋದ್ರಿಂದ ಇನ್ನೇನು ಮಾಡೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಉಜ್ಜೋದಾಗಲಿ ಚೆನ್ನಾಗಿ ಅದು ಹೋಗಲಿ ಅಂತ ಏನೂ ಮಾಡೋಂಗಿಲ್ಲ. ಇಷ್ಟೇ, ಫಸ್ಟು ಚೆನ್ನಾಗಿ ನೀರು ಕಾಯಿಸಿರಬೇಕು, ಚೆನ್ನಾಗಿ ಕುದಿಯೋ ನೀರು ಕಾಯಿಸಿರಬೇಕು. ನಂತರ ಈ ಥರ ಟ್ರೈಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮದು ಸಿಂಕಲ್ಲಿ ಆಗುತ್ತೆ ಅಂದರೆ ಸಿಂಕಲ್ಲೂ ಸಹ ವಾಶ್ ಮಾಡ್ಕೊಬೋದು. ಇಲ್ಲಿ ನಂತರ ಚೆನ್ನಾಗಿ ಕುದಿಸ್ಕೊಂಡಿರೋ ನೀರು, ಆಮೇಲೆ ಈ ಥರ ಒಂದು 2 ಫಿಲ್ಟರ್ ಏನಿದೆ ಚಿಮ್ನಿದು ಫಿಲ್ಟ್ರು, ಅವನ್ನ ಇಟ್ಬಿಟ್ಟು ಅದಕ್ಕೇ ಕಾಸ್ಟಿಕ್ ಸೋಡಾನ ಅಪ್ಲೈ ಮಾಡಿ ನಂತರ ಕುದಿಯೋ ನೀರನ್ನ ಅದ್ರ ಮೇಲೆ ಹಾಕಿದ್ರೆ ನೀವು ನೋಡಿದ್ರಲ್ಲ ಎಷ್ಟು ನೀಟಾಗಿ ಅದರೊಳಗಡೆ ಆಯಿಲ್ ಏನು ಕಲೆಕ್ಟ್ ಆಗಿರುತ್ತೆ ಅದು ಎಷ್ಟು ನೀಟಾಗಿ ಬಿಡ್ತಿದೆ ಅಂತ. ನಾನು ಇದನ್ನು ವಾಶ್ ಮಾಡಿ ಒಂದು 8-9 ಮಂತ್ಸೇ ಆಗಿತ್ತು. ಸೊ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಅಷ್ಟು ತಿಂಗಳಾದಮೇಲೆ ನಾನು ವಾಶ್ ಮಾಡ್ತಾ ಇರೋದು. ಸೊ ಎಷ್ಟು ಕಲೆಕ್ಟ್ ಆಗಿದೆ ಆಯಿಲು, ಎಷ್ಟು ಬೇಗನೆ ಅದೆಲ್ಲ ಎಷ್ಟು ನೀಟಾಗಿ ಬಿಡ್ತು ಅಂತ. ಸೊ ಇನ್ನು ಇಲ್ಲಿ ಇನ್ನೊಂದು ಆಯಿಲ್ ಹೋಗಿ ಏನು ಕಲೆಕ್ಟ್ ಆಗಿರುತ್ತೆ ಈ ಒಂದು ಸೆಕ್ಷನ್ ಏನಿದೆ ಆ ಫಿಲ್ಟ್ರನ್ನು ಸಹ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಸಹ ನಾನು ತೋರಿಸ್ತೀನಿ, ಅದನ್ನು ಅಷ್ಟೇ ಎಷ್ಟು ಈಸಿಯಾಗಿ ಬಿಡುತ್ತೆ ಅಂತ. ಅದು ಉಜ್ಜಿದ್ರೆ ಮಾತ್ರ ಯಾವುದೇ ಸ್ಕ್ರಬ್ಬಲ್ಲಾಗಿರ್ಬೋದು ಅಥವಾ
ಯಾವುದೇ ವಿಮ್ಚೆಲ್ನ ಯೂಸ್ ಮಾಡಿ ನಾವು ಅದನ್ನು ತೆಗಿತೀವಿ ಅಂದರೂ ಹಾಗಲ್ಲ, ಎಲ್ಲನೂ ಸ್ಕ್ರ್ಯಾಚಸ್ ಆಗುತ್ತೆ, ಅಷ್ಟು ಹೋಗೋದು ಇಲ್ಲ. ಅದು ಎಲ್ಲನೂ ನಾರು ಏನಿದೆ ಅದು ಸ್ಕ್ರಬ್ಬು ಅದಕ್ಕೆ ಅಂಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಇನ್ನು ಸರ್ವಿಸವ್ರನ್ನ ಕರೆಸ್ತೀವಿ ಅಂದರೆ ನಾನು ಹೇಳ್ದಂಗೆ 500-1000 ಈ ಥರ ಪೇ ಮಾಡಲೇಬೇಕು. ಅದ್ರ ಬದಲು ಈ ಒಂದು ಕಾಸ್ಟಿಕ್ ಸೋಡಾನ ತರಿಸ್ಕೊಂಡು ನಾವು ಮನೆಯಲ್ಲೇ ಯೂಸ್ ಮಾಡೋದ್ರಿಂದ ಆ ಒಂದು ಕಾಸ್ಟಿಕ್ ಸೋಡಾ ಒಂದು 3 ಟೈಮ್ ಬಂದೇ ಬರುತ್ತೆ. 6 ಮಂತ್ಸ್ಗೆ ಒಂದ್ಸಲಿ ನಾವು ವಾಶ್ ಮಾಡ್ಕೊಂಡ್ರೆ ಬೆಸ್ಟು. ನಾನು ಹಾಗೆ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಾನು ಹೇಳಿದ್ದು ಅದು ಒಂದು 350ಗೆಲ್ಲ ಸಿಗುತ್ತೆ ಕಾಸ್ಟಿಕ್ ಸೋಡಾ. ಹಾಗಾಗಿ ಮನೆಯಲ್ಲೇ ಆರಾಮಾಗಿ ಏನು ಈ ಒಂದು ಚಿಮ್ನಿ ಫಿಲ್ಟರ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಇನ್ನು ಅದನ್ನೆಲ್ಲನೂ ವಾಶ್ ಆದಮೇಲೆ ಸ್ವಲ್ಪ ಇನ್ನು ಏನಿರುತ್ತೆ ಆಯಿಲ್, ಸೊ ಅದಕ್ಕೆ ನಾನು ಇಲ್ಲೊಂದು ಸ್ಕ್ರಬ್ ಒಳಗಡೆ ಏನು ಸಂಧಿ ಏನಿರುತ್ತೆ ಹಾಗೂ ಅದರೊಳಗಡೆ ಸ್ಕ್ರಬ್ನ ಹಾಕ್ಬಿಟ್ಟು ಆ ಒಂದು ಚಾಕು ನಾನು ಹೇಳಿದ್ನಲ್ಲ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಆ 2 ಫಿಲ್ಟ್ರೂ ಸಹ ಕ್ಲೀನ್ ಮಾಡಿದ್ದಾಯಿತು. ನಂತರ ಇಲ್ಲಿ ಇನ್ನೊಂದು ಏನು ಫಿಲ್ಟರ್ ಇದೆ, ಅದು ಆಯಿಲ್ ಏನು ಕಲೆಕ್ಟ್ ಆಗಿರುತ್ತೆ ನೋಡಿ, ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಕಾಸ್ಟಿಕ್ ಸೋಡಾನ ಹಾಕ್ಬಿಟ್ಟು ನಂತರ ಬಿಸಿ ನೀರನ್ನ ಹಾಕಿದ್ದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಲ್ಲನೂ ಸಹ ಬಿಡ್ತಿದೆ. ಆ ಒಂದು ಆಯಿಲ್ ಏನು ಕಲೆಕ್ಟ್ ಆಗಿದೆ ಅದೆಷ್ಟು ನೀಟಾಗಿ ಬಿಡ್ತಿದೆ ಅಂತ ನೀವು ನೋಡ್ಬೋದು. ಸೊ ಈ ಥರ ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಬೋದು. ಸೊ ಈ ಒಂದು ಫಿಲ್ಟ್ರೂ ಸಹ ಕ್ಲೀನ್ ಆಯಿತು. ನಾನು ತೋರಿಸ್ತೀನಿ ಯಾವ ರೀತಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಆ ಒಂದು ಕಾಸ್ಟಿಕ್ ಸೋಡಾ ಯೂಸ್ ಮಾಡಿಕೊಂಡು ಚಿಮ್ನಿ ಫಿಲ್ಟ್ರ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು 3 ಫಿಲ್ಟ್ರ್ ಏನಿದೆ ಅದನ್ನು ಫುಲ್ಲು ಕ್ಲೀನ್ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು ಈ ಒಂದು ಫಿಲ್ಟ್ರು ಸಹ ಕ್ಲೀನ್ ಆಯಿತು. ಇದು ಅಷ್ಟೇ 2 ಫಿಲ್ಟ್ರ್ ಅಂತ ಏನಿರುತ್ತೆ, ಸೊ ಅದು ಅಷ್ಟೇ ಎಷ್ಟು ನೀಟಾಗಿ ನೋಡ್ತಾ ಇರ್ಬೋದು. ನಾನು ಫಸ್ಟ್ ತೋರಿಸಿದ್ನೆಲ್ಲ ಯಾವ ರೀತಿ ಅದು ಆಯಿಲೆಲ್ಲ ಕಲೆಕ್ಟಾಗಿ ಎಷ್ಟು ಜಿಡ್ಡಾಗಿತ್ತು ಅಂತ. ಸೊ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಸೊ ನಾನು ಅದು ಕೈಗೆ ಗ್ಲೌಸ್ ಏನು ಹೇಳೋದನ್ನ ಅದನ್ನು ಮಾತ್ರ ಕಂಪಲ್ಸರಿ ಹಾಕಿರಬೇಕು, ಯಾಕೆಂದರೆ ಕಾಸ್ಟಿಕ್ ಸೋಡಾ ಅನ್ನೋದು ತುಂಬಾ ಸ್ವಲ್ಪ ಡೇಂಜರಸ್. ಅದು ಕೈದು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಅದೆಲ್ಲ ಒಂದು ಸ್ವಲ್ಪ ಸುಕ್ಕಾದಂಗೆ ಇರುತ್ತೆ, ಆಗೋಗುತ್ತೆ ಬರೀ ಕೈಯಲ್ಲೇ ಹಾಗೆ ವಾಶ್ ಮಾಡೋಕ್ಕೆ ಹೋದರೆ. ಖಂಡಿತವಲ್ಲ ಆ ರೀತಿ ತಪ್ಪು ಮಾಡಬೇಡಿ. ಸೊ 2 ಗ್ಲೌಸ್ ಅವರೇ ಕೊಟ್ಟಿರ್ತಾರೆ, ಕಾಸ್ಟಿಕ್ ಸೋಡಾ ಬುಕ್ ಮಾಡಿಕೊಂಡ್ರೆ ಗ್ಲೌಸ್ ಅವರೇ ಸಹ ಕೊಟ್ಟಿರ್ತಾರೆ. ಸೊ ಇನ್ನು ನಾವು ಮಾಸ್ಕ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಸೊ ಇನ್ನು ಅದು ನೀರೆಲ್ಲ ಚೆಲ್ಲಿ ನಂತರ ಅದೇ ಟ್ರೈಗೆ ನಾನು ಈ ಒಂದು 2 ಫಿಲ್ಟರ್ನ ಇಟ್ಟು 3 ಫಿಲ್ಟ್ರ್ ಇಟ್ಟು ಸ್ವಲ್ಪ ಲಿಕ್ವಿಡ್ನ ಅಂದರೆ ವಿಮ್ ಜೆಲ್ನ ಹಾಕ್ಕೊಂಡು ನಾನು ಮತ್ತೆ ಮೇಲೇನು ಅದೆಲ್ಲ ಜಿಡ್ಡಾಗಿರುತ್ತಲ್ಲ, ಆಮೇಲೆ ಕಾಸ್ಟಿಕ್ ಸೋಡಾ ಹಾಕಿದ್ರಿಂದ ಎಲ್ಲ ಕಡೆನೂ ಸ್ವಲ್ಪ ಜಿಡ್ ಅನಿಸುತ್ತಲ್ವ, ಹಾಗಾಗಿ ವಿಮ್ ಜೆಲ್ನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ವಲ್ಪ ವಿಮ್ ಜೆಲ್ನ ಹಾಕ್ಬಿಟ್ಟು ಸೊ ಸ್ಕ್ರಬ್ಬಲ್ಲಿ ಎಲ್ಲ ನೀಟಾಗಿ ಉಜ್ಜಿ ವಾಶ್ ಮಾಡ್ಕೊಂಡ್ರೆ ಫುಲ್ಲು ಕ್ಲೀನ್ ಆಗುತ್ತೆ. ಸೊ ಇಷ್ಟೇ ಚಿಮ್ನಿನ ಫಿಲ್ಟರ್ನ ಕ್ಲೀನ್ ಮಾಡೋದು. ಚಿಮ್ನಿ ಫಿಲ್ಟರ್ನ ತುಂಬ ಈಸಿಯಾಗಿ ಕ್ಲೀನ್ ಮಾಡೋದು ಇಷ್ಟೇ. ತುಂಬ ಸಮಯನೂ ತೊಗೊಳಲ್ಲ, ಹಾಗೆ ಹೋಗಲ್ಲ, ಅದು ಏನು ತವಲೆ ಕೆಡಿಸ್ಕೊಳೋ ರೀತಿಯೂ ಇರಲ್ಲ, ಆರಾಮಾಗಿ ಹೋಗುತ್ತೆ ಆ ಒಂದು ಸೋಡಾನ ಯೂಸ್ ಮಾಡಿದ್ರೆ. ನಾನು ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಬಿಸಿನೀರಿತ್ತಲ್ಲ ಅದರಲ್ಲೇ ಸಹ ವಾಶ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಫಸ್ಟ್ ತೋರಿಸಿದ್ಗೂ ನಾನು ಇವಾಗ ತೋರಿಸ್ತಿರೋಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಎಲ್ಲನೂ ಸಹ ಒಂಚೂರೂ ಎಲ್ಲೂ ಆಯಿಲ್ ಜಿಡ್ಡೇನಿದೆ ಅದನ್ನು ಅದು ಎಲ್ಲೂ ಉಳ್ಕೊಂಡಿದ್ದಂಗೆ ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಸೊ ನೀವು ಟ್ರೈ ಮಾಡಿ ಬೇಕಾದ್ರೆ ಮನೇಲಿ. ನಿಮಗೆ ಆ ಕಾಸ್ಟಿಕ್ ಸೋಡಾ ಬೇಕು ಅಂದರೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಂತರ ನಾನು ಇಲ್ಲಿ ಏನು ಹೇಳಿದ್ನೋ ಆ ಮೋಟ್ರನ್ನ ಕ್ಲೀನ್ ಮಾಡೋಕ್ಕೆ ನಾನೊಂದು ಸ್ಪ್ರೇ ಯೂಸ್ ಮಾಡಿದೆ ಅಂತ. ಸೊ ನಾನು ಸ್ಪ್ರೇ ಯೂಸ್ ಮಾಡಿದ್ದು ಸೊ ಪವರ್ ಶೈನ್ ಕಿಚನ್ ಅಂತ ಸಿಫ್ ಅವ್ರದ್ದು. ಸೊ ಇದನ್ನೇ ನಾನು ಯೂಸ್ ಮಾಡಿದ್ದು. ಸೊ ಇದು ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು, ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ನಾನು ಚಿಮ್ನಿದು ಅದು ಫಿಲ್ಟ್ರ್ ಇವಾಗ ನಾನು ಏನು ಕ್ಲೀನ್ ಮಾಡಿದೆ ಅದಕ್ಕೆ ಅಂದ್ಬಿಟ್ಟು ತರಿಸ್ಕೊಂಡೆ. ನಾನು ಯಾವಾಗಲೂ ಕಾಸ್ಟಿಕ್ ಸೋಡಾ ಯೂಸ್ ಮಾಡ್ತಿದ್ನಲ್ಲ, ಸೊ ಬೇಡ ತಾಳು ಅಂದ್ಬಿಟ್ಟು ಈ ಥರ ಒಂದು ಸ್ಪ್ರೇದು ತರಿಸ್ಕೊಳ್ಳೋಣ ಹೋಗುತ್ತೇನೋ ಅಂದ್ಕೊಂಡು ತರಿಸ್ಕೊಂಡ್ರೆ, ಬಟ್ ಅದು ಕ್ಲೀನ್ ಆಗಲೇ ಇಲ್ಲ. ಸೊ ಇದರಲ್ಲಿ ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ನನಗೆ ಇಲ್ಲಿ ಅದೇ ಒಳಗಡೆ ಮೋಟ್ರ್ ಏನು ತೋರಿಸಿದ್ನೋ ಅದಕ್ಕೆ ಯೂಸ್ ಆಯ್ತು. ಅದು ಅಲ್ಲೂ ತುಂಬ ಜಿಡ್ಡು ಕಟ್ಟಿತ್ತು. ಸೊ ಸ್ಪ್ರೇ ಮಾಡಿದ ತಕ್ಷಣವೇ ಎಲ್ಲನೂ ನೀಟಾಗಿ ವಾಶ್ ಆಯಿತು. ಸೊ ಅದು ಯೂಸ್ ಆಯಿತು, ಇದೂ ಯೂಸ್ ಆಗುತ್ತೆ. ಸೊ ನನಗೆ 2 ಯೂಸ್ ಆಯಿತು. ಇನ್ನು ಅದು ನಾನು ಸ್ಪ್ರೇ ಅಂತ ಏನು ತೋರಿಸಿದ್ನೋ ಅದು ಟ್ಯಾಪ್ಗೂ ಸಹ ಯೂಸ್ ಆಗುತ್ತೆ. ನೆಲ್ಲಿದು ಟ್ಯಾಪ್ ಆಗಿರ್ಬೋದು, ಎಲ್ಲ
ವೈಟಿಗಾಗಿದ್ರೆ ಸೊ ಅದಕ್ಕೂ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಷ್ಟೇ, ನೋಡಿದ್ರಲ್ಲ ಎಷ್ಟು ನೀಟಾಗಿ ಚಿಮ್ನಿದು ಫಿಲ್ಟ್ರ್ ಕ್ಲೀನ್ ಮಾಡಿದೆ ಅಂದ್ಬಿಟ್ಟು. ಸೊ ನೀವು ಸಹ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತವಾಗ್ಲೂ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.